ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಡಿಕೆಶಿ ಜೊತೆ ಮಿನಿಸ್ಟರ್ ಆಗುವ 33 ಶಾಸಕರು ಯಾರ್ಯಾರು? ಗ್ಯಾರಂಟಿ ನ್ಯೂಸ್ ನಲ್ಲಿ 33 ಸಂಭವನೀಯ ಸಚಿವರ ಮೆಗಾ ಎಕ್ಸ್ಕ್ಲೂಸಿವ್. ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಯಾರೆಲ್ಲ ಇರ್ತಾರೆ? ಯಾರಿಗೆಲ್ಲ ಅವಕಾಶ ಸಿಗುತ್ತೆ? ಜಿಲ್ಲಾವಾರು ಮತ್ತು ಸಮುದಾಯವಾರು ಸಂಭಾವ್ಯ ಸಚಿವರ ಪಕ್ಕಾ ಲಿಸ್ಟ್ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿದೆ. ಗ್ಯಾರಂಟಿ ನ್ಯೂಸ್ ನಿಮ್ಮೆದುರು ಇಡಲಿದೆ ಈಗ ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ಪಟ್ಟಿಯನ್ನ. ಇದೇ ಲಿಸ್ಟ್ ಫೈನಲ್. ಇದು ಗ್ಯಾರಂಟಿ ನ್ಯೂಸ್ ಪಕ್ಕಾ ಸುದ್ದಿ. ಇದೇ ಲಿಸ್ಟ್ ಫೈನಲ್. ಡಿಕೆ ಜೊತೆ 9 ಜನ, ಎರಡನೇ ಹಂತದಲ್ಲಿ 20 ಸಚಿವರು ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಾರೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುವ ದಿನ 9 ಜನ ಎಂಎಲ್ಎಗಳು ಸಚಿವರಾಗಿ ಪದಗ್ರಹಣ ಮಾಡ್ತಾರೆ, ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಾರೆ. ಅದಾದ ನಂತರ ಎರಡನೇ ಹಂತದಲ್ಲಿ 20 ಸಚಿವರು ಅಥವಾ 20 ಶಾಸಕರು ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಾರೆ ಸಚಿವರಾಗಿ. 33ರಲ್ಲಿ 3 ಸ್ಥಾನಗಳನ್ನ ಖಾಲಿ ಇಡಲಿದ್ದಾರೆ ನೂತನ ಸಿಎಂ ಡಿಕೆ ಶಿವಕುಮಾರ್ ಅವರು ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಯಾಕೆ ಆ 3 ಸ್ಥಾನಗಳನ್ನ ಖಾಲಿ ಬಿಡ್ತಾ ಇದ್ದಾರೆ ಅದರ ಬಗ್ಗೆಯೂ ಕೂಡ ನಿಮಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀವಿ. ಯಾರ್ಯಾರು ಹಾಗಾದ್ರೆ ಸಂಭವನೀಯ ಸಚಿವರು? ಬೆಂಗಳೂರು ಜಿಲ್ಲೆಯಿಂದ ಯಾರ್ಯಾರ ಹೆಸರು ಕೇಳಿ ಬರ್ತಾ ಇದೆ? ಹಾಗಾದ್ರೆ ಯಾರ್ಯಾರು ಅಂತ ಅಂದ್ರೆ, ಒಂದು KJ ಜಾರ್ಜ್, ಸರ್ವಜ್ಞನಗರ MLA ಅವರು, ಜೊತೆಗೆ ಕ್ರಿಶ್ಚಿಯನ್ ಅವರು KJ ಜಾರ್ಜ್. ಇನ್ನು ರಾಮಲಿಂಗಾರೆಡ್ಡಿ BTM ಲೇಔಟ್ನ ಶಾಸಕರು, ರೆಡ್ಡಿ ಒಕ್ಕಲಿಗ ಇವರು. ರಾಮಲಿಂಗಾರೆಡ್ಡಿ ಅವರ ಹೆಸರು ಮುಂಚೂಣಿಯಲ್ಲಿದೆ. ಇನ್ನು ಕೃಷ್ಣ ಬೈರೇಗೌಡರು ಬ್ಯಾಟರಾಯನಪುರ ಒಕ್ಕಲಿಗ ಇವರು, ಇವರ ಹೆಸರು ಕೂಡ ಮುನ್ನೆಲೆಗಿದೆ. ಇನ್ನು ಚಾಮರಾಜಪೇಟೆ ಶಾಸಕ ಮುಸ್ಲಿಂನ ನಾಯಕ ಜಮೀರ್ ಅಹಮದ್ ಖಾನ್, ಇವರ ಹೆಸರು ಕೂಡ ಕೇಳಿ ಬರ್ತಾ ಇರೋದು. ಅದಾದ ನಂತರ ಭೈರತಿ ಸುರೇಶ್ ಹೆಬ್ಬಾಳ ಕುರುಬ ಸಮುದಾಯದ ನಾಯಕ ಇವರು. ಭೈರತಿ ಸುರೇಶ್ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ನಾವು ಹೇಳ್ತಾ ಇರೋದು ಸಂಭವನೀಯ ಸಚಿವರು. ಇನ್ನು ಆನೇಕಲ್ ಶಿವಣ್ಣ ಅವರ ಹೆಸರು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಆನೇಕಲ್ ಶಾಸಕರಿವರು ದಲಿತ ಬಲಗೈ ಸಮುದಾಯದ ನಾಯಕ. ಸೊ ಬಹಳಷ್ಟು ಪ್ರಭಾವಿ ನಾಯಕ ಆನೇಕಲ್ ಶಿವಣ್ಣ. ಸೊ ಹಂಗಾಗಿ ಇಷ್ಟು ಜನ ಬೆಂಗಳೂರು ಜಿಲ್ಲೆಯಿಂದ ಸಚಿವರಾಗ್ತಾರೆ ಅಂತಾನೆ ಹೇಳಲಾಗ್ತಾ ಇದೆ. ಸೊ ಕಾದ್ ನೋಡಬೇಕು. ಇದೆಲ್ಲದರ ಜೊತೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಯಾರು? ಶರತ್ ಬಚ್ಚೇಗೌಡ, ಹೊಸಕೋಟೆ ಶಾಸಕ ಇವರು, ಒಕ್ಕಲಿಗ ಕೂಡ. ಶರತ್ ಬಚ್ಚೇಗೌಡರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅದಾದ ನಂತರ ಬೆಂಗಳೂರು ದಕ್ಷಿಣ ಜಿಲ್ಲೆಯಿಂದ ಯಾರು ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ, ಬಾಲಕೃಷ್ಣ, ಮಾಗಡಿ ಶಾಸಕ, ಮಾಗಡಿ ಬಾಲಕೃಷ್ಣ ಅಂತಾನೆ ಅವ್ರನ್ನ ಕರೀತಾರೆ ಎಲ್ರು. ಸೊ ಒಕ್ಕಲಿಗರವರು. ಸೊ ಇಲ್ಲಿ ಬಾಲಕೃಷ್ಣ ಅವರ ಹೆಸರು ಕೂಡ ಮುನ್ನೆಲೆಗೆ ಬಂದಿದೆ. ಇನ್ನು ಮಂಡ್ಯ ಜಿಲ್ಲೆಯಿಂದ ಯಾರು ಹಾಗಾದ್ರೆ? ಚಲುವರಾಯಸ್ವಾಮಿ, ನಾಗಮಂಗಲದ ಶಾಸಕರವರು, ಜೊತೆಗೆ ಸಿದ್ದರಾಮಯ್ಯನವರ ಸಂಪುಟದಲ್ಲೂ ಕೂಡ ಇದ್ರು, ಕೃಷಿ ಸಚಿವರಾಗಿ ಕೆಲಸವನ್ನ ಮಾಡಿದ್ದಾರೆ ಚಲುವರಾಯಸ್ವಾಮಿ. ಇನ್ನು ನರೇಂದ್ರ ಸ್ವಾಮಿ, ಮಳವಳ್ಳಿ ಶಾಸಕ, ದಲಿತ ಬಲಗೈ, ಈ ಬಾರಿ ಸಂಪುಟಕ್ಕೆ ಸೇರ್ತಾರೆ ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ಅಂತ ಹೇಳಲಾಗ್ತಾ ಇದೆ. ಇನ್ನು ಮೈಸೂರು ಜಿಲ್ಲೆಯಿಂದ ಯಾರು ಹಾಗಾದ್ರೆ? ಯತೀಂದ್ರ ಸಿದ್ದರಾಮಯ್ಯ ಅವರ ಹೆಸರು ಕೂಡ ಮುಂಚೂಣಿಗೆ ಬಂದಿದೆ. ತನ್ವೀರ್ ಸೇಠ್, ನರಸಿಂಹರಾಜ ಕ್ಷೇತ್ರ, ಮುಸ್ಲಿಂ ಇವರು. ತನ್ವೀರ್ ಸೇಠ್ ಅವರು ಕೂಡ ಈ ಬಾರಿ ಸಂಪುಟದಲ್ಲಿ ಇರ್ತಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಕೊಡಗು ಜಿಲ್ಲೆಯಿಂದ ಪೊನ್ನಣ್ಣ, ವಿರಾಜಪೇಟೆ ಶಾಸಕ, ಕೊಡವ ಇವರು, ಕೊಡವ ಸಮಾಜದ ನಾಯಕ ಪೊನ್ನಣ್ಣ. ಸೊ ಇವರ ಹೆಸರು ಕೂಡ ಮುನ್ನೆಲೆಗೆ ಬಂದಿದೆ.
ಅದಾದ ನಂತರ ಹಾಸನ ಜಿಲ್ಲೆಯಿಂದ ಯಾರು ಹಾಗಾದ್ರೆ? ಶಿವಲಿಂಗೇಗೌಡರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರು. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಯಾರು? UT ಖಾದರ್, ಮಂಗಳೂರು ಶಾಸಕ ಇವರು, ಮುಸ್ಲಿಂ. ಸೊ UT ಖಾದರ್ ಅವರು ಕೂಡ ಸಂಪುಟದಲ್ಲಿ ಇರ್ತಾರೆ ಅಂತ ಹೇಳಲಾಗ್ತಾ ಇದೆ. ಚಾಮರಾಜನಗರ ಜಿಲ್ಲೆಯಿಂದ ಯಾರು ಹಾಗಾದ್ರೆ? ಪುಟ್ರಂಗ್ ಶೆಟ್ಟಿ ಅವರ ಹೆಸರು ಕೂಡ ಮುನ್ನೆಲೆಗೆ ಬಂದಿದೆ. ಇನ್ನು AR ಕೃಷ್ಣಮೂರ್ತಿ, ಕೊಳ್ಳೇಗಾಲ ಶಾಸಕ. ಇನ್ನು ತುಮಕೂರು ಜಿಲ್ಲೆಯಿಂದ ಡಾಕ್ಟರ್ G ಪರಮೇಶ್ವರ್ ಜೊತೆಗೆ TB ಜಯಚಂದ್ರ ಅವರ ಹೆಸರು ಕೂಡ ಇದೆ. ಇನ್ನು ಶಿವಮೊಗ್ಗ ಜಿಲ್ಲೆಯಿಂದ ಯಾರು? ಮಧು ಬಂಗಾರಪ್ಪ, ಈಗ ಹಾಲಿ ಸಚಿವರು ಕೂಡ ಹೌದು, ಅವರು ಶಿಕ್ಷಣ ಸಚಿವರು. ಸೊ ಅವರು ಕೂಡ DK ಸಂಪುಟದಲ್ಲಿ ಇರ್ತಾರೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಶಿವಮೊಗ್ಗದಿಂದ ಇನ್ನೊಂದು ಹೆಸರು ಕೇಳಿ ಬರ್ತಾ ಇದ್ದು, ಶಿವಮೊಗ್ಗ ಜಿಲ್ಲೆಯಿಂದ ಸಂಗಮೇಶ್, ಭದ್ರಾವತಿ ಶಾಸಕ. ಸೊ ಇದು ಲಿಂಗಾಯತ್ರಿ, ಇವರು ಭದ್ರಾವತಿ ಶಾಸಕರು ಸಂಗಮೇಶ್ ಅವರು. ಸೊ ಆ ನಿಟ್ಟಿನಲ್ಲಿ ಇವರ ಹೆಸರು ಕೂಡ ಮುನ್ನೆಲೆಗೆ ಬಂದಿದೆ. ಇನ್ನು ಹಾವೇರಿ ಜಿಲ್ಲೆಯಿಂದ ಯಾರು? ಹಾನಗಲ್ನ ಶಾಸಕ ಶ್ರೀನಿವಾಸ್ ಮಾನೆ ಅವರು, ಮರಾಠ ಸಮುದಾಯದ ನಾಯಕ ಇವರು ಶ್ರೀನಿವಾಸ್ ಮಾನೆ. ಸೊ ಹಾವೇರಿ ಜಿಲ್ಲೆಯಿಂದ ಇವರು ಕೂಡ ಇರ್ತಾರೆ. ಇನ್ನು ಧಾರವಾಡ ಜಿಲ್ಲೆಯಿಂದ ಯಾರು? ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದ ದಲಿತ ಬಲಗೈ ನಾಯಕ ಪ್ರಸಾದ್ ಅಬ್ಬಯ್ಯ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ದೊಡ್ಡ ಮಟ್ಟದ ಒತ್ತಾಯ ಕೇಳಿ ಬರ್ತಾ ಇದೆ. ಇನ್ನು ಚಳ್ಳಕೆರೆ ಶಾಸಕ ರಘುಮೂರ್ತಿ ಅವರ ಹೆಸರು ಕೂಡ ಇದೆ. ರಘುಮೂರ್ತಿ ಅವರಿಗೂ ಕೂಡ ಸಚಿವ ಸಂಪುಟದಲ್ಲಿ ಅವಕಾಶ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ದಾವಣಗೆರೆ ಜಿಲ್ಲೆಯಿಂದ ಯಾರು? SS ಮಲ್ಲಿಕಾರ್ಜುನ್, ಅವರನ್ನ ಸಂಪುಟದಿಂದ ಹೊರಗಿಡೋದಕ್ಕೆ ಸಾಧ್ಯನಾ ಗೊತ್ತಿಲ್ಲ. ಅವರ ಹೆಸರು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಇನ್ನು KGF ದಲಿತ ಎಡಗೈ ನಾಯಕಿ ರೂಪಕಲಾ ಶಶಿಧರ್, ಕೋಲಾರ ಜಿಲ್ಲೆಯಿಂದ ಇವರು ರೂಪಕಲಾ ಶಶಿಧರ್ ಅವರ ಹೆಸರು ಕೂಡ ಇದೆ. ಇವರೆಲ್ಲರೂ ಕೂಡ ಇರ್ತಾರೆ ಸಂಪುಟದಲ್ಲಿ ಅಂತ ಹೇಳಲಾಗ್ತಾ ಇದೆ. ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರು ಕೂಡ ಸಂಭವನೀಯರ ಪಟ್ಟಿಯಲ್ಲಿದ್ದಾರೆ ನೋಡಿ, ರೆಡ್ಡಿ ಒಕ್ಕಲಿಗ ಇವರು. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಯಾರು? ಪ್ರದೀಪ್ ಈಶ್ವರ್ ಅವರ ಹೆಸರು ಕೂಡ ಮುನ್ನೆಲೆಗೆ ಬಂದಿರೋದು. ಚಿಕ್ಕಬಳ್ಳಾಪುರ ಶಾಸಕ, ಬಲಿಜ ಸಮಾಜದ ನಾಯಕ ಇವರು. ಇನ್ನು RV ದೇಶಪಾಂಡೆ, ಹಳಿಯಾಳ ಕ್ಷೇತ್ರದ ಶಾಸಕರಿವರು, ಬ್ರಾಹ್ಮಣ ಸಮುದಾಯ. ಸೊ RV ದೇಶಪಾಂಡೆ ಹಿರಿಯ ನಾಯಕರು ಕಾಂಗ್ರೆಸ್ ಪಕ್ಷದಲ್ಲಿ. ಸೊ ಅವರು ಕೂಡ ಸಂಪುಟದಲ್ಲಿ ಇರ್ತಾರೆ. ಅಂದ್ರೆ ಈಗ ಒಂದ್ ಕಡೆ ಯಂಗ್ ಲೀಡರ್ಸ್ ಇದ್ರೆ ಮತ್ತೊಂದು ಕಡೆ ಕೆಲವೊಂದಿಷ್ಟು ಜನ ಹಿರಿಯ ನಾಯಕರು ಕೂಡ ಇರಬೇಕಾಗುತ್ತೆ. ಸೊ ಹಂಗಾಗಿ RV ದೇಶಪಾಂಡೆ ಅವರು. ಇನ್ನು ಬೆಳಗಾವಿ ಜಿಲ್ಲೆ ಅಂತ ಬಂದಾಗ ಘಟಾನುಘಟಿ ನಾಯಕರುಗಳಿದ್ದಾರೆ. ಸತೀಶ್ ಜಾರಕಿಹೊಳಿ, ಯಮಕನಮರಡಿ ವಿಧಾನಸಭಾ ಕ್ಷೇತ್ರದ ಶಾಸಕ, ವಾಲ್ಮೀಕಿ ಸಮುದಾಯದ ನಾಯಕ. ಸೊ ಅವರು ಕೂಡ ಸಂಪುಟದಲ್ಲಿ ಇರ್ತಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಬೆಳಗಾವಿ ಗ್ರಾಮೀಣ ಲಕ್ಷ್ಮೀ ಹೆಬ್ಬಾಳ್ಕರ್, ಸೊ ಅವರು ಕೂಡ ಸಂಪುಟದಲ್ಲಿ ಇರ್ತಾರೆ. ಇನ್ನು ಅಥಣಿ ಲಿಂಗಾಯತ ನಾಯಕ ಲಕ್ಷ್ಮಣ ಸವದಿ, ಅಥಣಿ ಶಾಸಕ ಇವರು. ಲಕ್ಷ್ಮಣ ಸವದಿ ಅವರು ಕಳೆದ ಬಾರಿ ಚಾನ್ಸ್ ಸಿಕ್ಕಿರಲಿಲ್ಲ ಸಿದ್ದರಾಮಯ್ಯನವರ ಸಂಪುಟದಲ್ಲಿ, ಆದರೆ ಈ ಬಾರಿ DK ಶಿವಕುಮಾರ್ ಅವರ ಸಂಪುಟದಲ್ಲಿ ಇರ್ತಾರೆ ಲಕ್ಷ್ಮಣ್ ಸವದಿ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿಯಲ್ಲಿದ್ರು, ಕಾಂಗ್ರೆಸ್ಗೆ ಹೋಗಿದ್ರು. ಇನ್ನು ಬಬಲೇಶ್ವರ ಶಾಸಕ MB ಪಾಟೀಲ್, ಈಗ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಚಿವರು ಕೂಡ ಆಗಿದ್ರು. MB ಪಾಟೀಲ್ ಈಗ ಲಿಂಗಾಯತ ಕೋಟಾದಡಿ ಸಚಿವರಾಗಿ ಇರ್ತಾರೆ, ಸಂಪುಟದಲ್ಲಿ ಇರ್ತಾರೆ ಅಂತಾನೆ ಹೇಳಲಾಗ್ತಾ ಇದೆ. ಹಿರಿಯ ನಾಯಕ ಕೂಡ ಇವರು. ಇನ್ನು ವಿಜಯಪುರ ಜಿಲ್ಲೆಯಿಂದ ಮುದ್ದೇಬಿಹಾಳದ ಶಾಸಕ CS ನಾಡಗೌಡ ಅವರ ಹೆಸರು ಕೂಡ ಇದೆ. CS ನಾಡಗೌಡ ಇವರು ಕೂಡ ಹಿರಿಯ ನಾಯಕರು. ಇನ್ನು ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರ್, ಲಿಂಗಾಯತ ಕೋಟಾದಡಿ, ಇವರಿಗೂ ಕೂಡ ಸಚಿವ ಸ್ಥಾನ ಸಿಗುತ್ತೆ ಅಂತಾನೆ ಹೇಳಲಾಗ್ತಾ ಇದೆ. ವಿಜಯಾನಂದ ಕಾಶಪ್ಪನವರ್. ಅದಾದ ನಂತರ ಬಹಳಷ್ಟು ಹೆಸರುಗಳಿದಾವೆ. ಬಳ್ಳಾರಿ ಜಿಲ್ಲೆ ಅಂತ ಬಂದಾಗ, ಅದರಲ್ಲೂ ಕಾಂಗ್ರೆಸ್ ಅಂತ ಬಂದಾಗ B ನಾಗೇಂದ್ರ ಅವರ ಹೆಸರು ಮುಂಚೂಣಿಯಲ್ಲಿ ಬಂದೇ ಬರುತ್ತೆ. ಬಳ್ಳಾರಿ ಗ್ರಾಮೀಣ ಶಾಸಕ ಇವರು. ಇನ್ನು ಕನಕಗಿರಿ ಕೊಪ್ಪಳ ಜಿಲ್ಲೆಯಿಂದ ಯಾರು ಹಾಗಾದ್ರೆ ಅನ್ನೋದಕ್ಕೆ ಉತ್ತರ
ಶಿವರಾಜ್ ತಂಗಡಗಿ. ಕನಕಗಿರಿ ಶಾಸಕ ಇವರು, ದಲಿತ ಬೋವಿ ಸಮಾಜದ ನಾಯಕ ಶಿವರಾಜ್ ತಂಗಡಗಿ. ಸೊ ಇವರು ಕೂಡ ಈ ಬಾರಿಯೂ ಕೂಡ ಮುಂದುವರಿತಾರೆ ಸಂಪುಟದಲ್ಲಿ ಅಂತ ಹೇಳಲಾಗ್ತಾ ಇದೆ. ಇನ್ನು ರಾಯಚೂರು ಜಿಲ್ಲೆಯಿಂದ ಯಾರು? ಸಿಂಧನೂರು ಕ್ಷೇತ್ರದ ಶಾಸಕ ಹಂಪನಗೌಡ ಬಾದರ್ಲಿ, ಲಿಂಗಾಯತ ನಾಯಕ ಇವರು ಹಂಪನಗೌಡ ಬಾದರ್ಲಿ. ಇವರು ಕೂಡ ಈ ಬಾರಿ ಸಂಪುಟದಲ್ಲಿ ಇರ್ತಾರೆ ಅಂತಾನೆ ಹೇಳಲಾಗ್ತಾ ಇದೆ. ಏನು ಕಲಬುರಗಿ ಪ್ಲಸ್ ಯಾದಗಿರಿ ಜಿಲ್ಲೆಯಿಂದ ಯಾರು? ಚಿತ್ತಾಪುರ ಶಾಸಕ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ದಲಿತ ಬಲಗೈ ನಾಯಕ ಇವರು. ಇನ್ನು ಕಲಬುರಗಿ ಉತ್ತರ ಅಂತ ಬಂದ್ರೆ ಖನೀಜ್ ಫಾತಿಮಾ ಇದ್ದಾರೆ. ಖನೀಜ್ ಫಾತಿಮಾ ಮುಸ್ಲಿಂ ನಾಯಕಿ, ಕಲಬುರಗಿ ಉತ್ತರ ಕ್ಷೇತ್ರದ ನಾಯಕಿ ಇವರು, ಶಾಸಕಿ. ಸೊ ಖನೀಜ್ ಫಾತಿಮಾ ಮಹಿಳಾ ಕೋಟಾದಲ್ಲಿ ಅವಕಾಶ ಸಿಕ್ಕರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಏನು ಜೇವರ್ಗಿ ಅಜಯ್ ಸಿಂಗ್, ಧರಮ್ ಸಿಂಗ್ ಅವರ ಪುತ್ರ ಅಜಯ್ ಸಿಂಗ್. ಸೊ ಇವರಿಗೂ ಕೂಡ ಅವಕಾಶ ಸಿಗುತ್ತೆ ಈ ಬಾರಿ ಸಂಪುಟದಲ್ಲಿ ಅಂತಾನೆ ಹೇಳಲಾಗ್ತಾ ಇದೆ. ಸೊ ಅಜಯ್ ಸಿಂಗ್ ಅವರು ಇರ್ತಾರೆ. ಅದಾದ ನಂತರ ಯಾರು? ನಾವು ತೋರಿಸ್ತಾ ಇರೋದು ಸಂಭವನೀಯ ಸಚಿವರ ಪಟ್ಟಿಯನ್ನ. ಇವರೆಲ್ಲರೂ ಕೂಡ ಇರ್ತಾರೆ. ಇನ್ನು ಈಶ್ವರ್ ಖಂಡ್ರೆ, ಕಾಂಗ್ರೆಸ್ನ ಒಬ್ಬ ಪ್ರಭಾವಿ ನಾಯಕ ಈಶ್ವರ್ ಖಂಡ್ರೆ, ಲಿಂಗಾಯತ ನಾಯಕ ಇವರು, ಬಾಲ್ಕಿ ಕ್ಷೇತ್ರದ ಶಾಸಕರು. ಇವರೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿರ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ ಪಾವಗಡ, ಬಹಳಷ್ಟು ಪೈಪೋಟಿ ಅಂತೂ ನಡೀತಾ ಇದೆ. ನಾ ಮುಂದು ತಾ ಮುಂದು, ನಮಗೂ ಅವಕಾಶ ಬೇಕು ಅಂತ ಹೇಳಿ ಯಂಗ್ಸ್ಟರ್ಸ್ ಅಥವಾ ಯಂಗ್ MLAಗಳು ಇಲ್ಲಿ ಬಹಳಷ್ಟು ಲಾಬಿ ಮಾಡ್ತಾ ಇದ್ದಾರೆ ಅಂತ ಕೇಳ್ಪಡ್ತಾ ಇದ್ದೀವಿ. ಇದೆಲ್ಲ ಜೊತೆಗೆ ಹಿರಿಯ ನಾಯಕರು ಕೂಡ ನಮಗೂ ಸಂಪುಟದಲ್ಲಿ ಸ್ಥಾನ ಬೇಕು ಅಂತ ಕೇಳ್ತಾ ಇದ್ದಾರಂತೆ. ಏನೆಲ್ಲ ಆಗಬಹುದು? ರಾಮ್, ನೂತನ ಸರ್ಕಾರದಲ್ಲಿ ಡಿ ಕೆ ಶಿವ್ ನೇತೃತ್ವದಲ್ಲಿ ರಚನೆ ಆಗ್ತಾ ಇರುವಂತಹ ಸಂಪುಟದಲ್ಲಿ ನಮಗೂ ಕೂಡ ಅವಕಾಶ ಸಿಗಬೇಕು ಅನ್ನುವಂಥ ಒಂದು ಒತ್ತಾಯ ಒಂದು ಕಡೆ ಯುವ ಶಾಸಕರಿಂದಲೂ ಕೇಳಿಬರ್ತಾ ಇದೆ. ಅದೇ ರೀತಿ ಹಿರಿಯ ಶಾಸಕರು, ಅಂದರೆ ಈಗಾಗಲೇ 4-5 ಬಾರಿ ಸಚಿವರಾಗಿರೋದಕ್ಕಿಂತ ಕೂಡ 4-5 ಬಾರಿ ಗೆದ್ದು ಬಂದಿದ್ದರೂ ಸಚಿವರು ಆಗದೇ ಇರುವಂತಹ ಹಲವು ಹಿರಿಯ ಶಾಸಕರು ಹಿಂದೆನೂ ಕೂಡ ಸುಮಾರು 25 ಜನ ಕಾಂಗ್ರೆಸ್ ಹೈಕಮಾಂಡ್ ಅಂಗಳಕ್ಕೆ ಹೋಗಿ ರಾಹುಲ್ ಗಾಂಧಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಇದೇ ಮನವಿಯನ್ನು ಮಾಡಿದರು. ಪದೇ ಪದೇ ಸಚಿವರ ಆಗ್ತಿರುವಂಥವ್ರನ್ನ ಈಗ 3 ವರ್ಷ ಆದ ಬಳಿಕ ಕೈ ಬಿಟ್ಟು ನಮಗೆ 4-5 ಬಾರಿ ಗೆದ್ದಿದ್ರು ಕೂಡ ಯಾರಾಗಲ್ವೋ ಅಂಥವ್ರಿಗೆ ಜಿಲ್ಲಾವಾರು ಮತ್ತು ಜಾತಿವಾರು ಪ್ರಾತಿನಿಧ್ಯವನ್ನು ಕೊಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡಿದ್ರು. ಈಗ 3ನೇ ತಾರೀಕು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಮಾಡ್ತಾ ಇದ್ದಾರೆ. ಅವತ್ತು ಬಹುತೇಕ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ 9 ಹಿರಿಯ ಶಾಸಕರು, ಡಿ ಕೆ ಶಿವಕುಮಾರ್ ಸೇರಿದಂತೆ ಒಟ್ಟು 10 ಜನ ಶಾಸಕರುಗಳು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಮೊದಲ ಹಂತದಲ್ಲಿ ಮುಖ್ಯಮಂತ್ರಿಗಳ ಆದಿಯಾಗಿ 10 ಜನ ಸಂಪುಟಕ್ಕೆ ಸೇರ್ಪಡೆ ಆಗ್ತಾರೆ. ಇನ್ನು ಉಳಿದ 23 ಸ್ಥಾನಗಳ ಪೈಕಿ 20 ಸ್ಥಾನಗಳನ್ನು ವಿಧಾನ ಪರಿಷತ್ ಹಾಗೂ ರಾಜ್ಯಸಭಾ ಚುನಾವಣೆ ಆದ ಬಳಿಕ ತುಂಬಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿರುವಂಥದ್ದು. ಯಾಕಂತ ಹೇಳಿದ್ರೆ ಒಂದು ವೇಳೆ ಅದಕ್ಕೂ ಮೊದಲೇ ತುಂಬಿದ್ದೆ ಆದರೆ ಆಕ್ಷೇಪ ಮತ್ತು ಅಸಮಾಧಾನಗಳು ಶಾಸಕರ ನಡುವೆ ಜಾಸ್ತಿ ಆಗ್ಬೋದು. ಇದು ಪಕ್ಷದ ಮೇಲೆ, ಚುನಾವಣೆ ಮೇಲೆ ಎಫೆಕ್ಟ್ ಆಗ್ಬೋದು ಅನ್ನುವಂಥ ಒಂದು ಆತಂಕ. ಹೀಗಾಗಿ 2 ಪರಿಷತ್ ಮತ್ತು ರಾಜ್ಯಸಭಾ ಚುನಾವಣೆ ಆದ ಬಳಿಕ ಸಂಪುಟ ವಿಸ್ತರಣೆಯನ್ನು ಮಾಡ್ತಾರೆ. ಇರುವಂತಹ 33 ಸ್ಥಾನಗಳ ಪೈಕಿ 30 ಸ್ಥಾನಗಳನ್ನು ತುಂಬಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ಬಹುತೇಕ ಜೂನ್ ಅಂತ್ಯದ ಒಳಗಡೆ 30 ಸ್ಥಾನಗಳು ಕೂಡ ತುಂಬ್ತಾರೆ. ಇನ್ನು 3 ಸ್ಥಾನಗಳನ್ನು ಪೆಂಡಿಂಗ್ ಇಟ್ಕೊಳ್ಳುವಂಥ ಒಂದು ಸಾಧ್ಯತೆ ಇದೆ. ಆದರೆ ಇಲ್ಲಿ ನಾವು ನೋಡಬೇಕಾಗಿರೋದು ಏನಂತ ಹೇಳಿದ್ರೆ, ಪ್ರತಿ ಜಿಲ್ಲಾವಾರು ಪಟ್ಟಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂಥ ಒಂದು ಪಟ್ಟಿಯಲ್ಲಿ ಬಹುತೇಕ ಜಿಲ್ಲಾವಾರು ಮತ್ತು ಜಾತಿವಾರು ಪ್ರಾತಿನಿಧ್ಯ ಕೊಡಬೇಕು ಅನ್ನುವಂಥದ್ದು. ಅದರಲ್ಲೂ ಮುಸ್ಲಿಂ ಸಮುದಾಯಕ್ಕೆ ಈ ಬಾರಿ 3 ಸ್ಥಾನಗಳನ್ನು ಕೊಡಬೇಕು ಅನ್ನುವಂಥದ್ದು. ಅದೇ ರೀತಿ ಒಕ್ಕಲಿಗ ಮತ್ತು ಲಿಂಗಾಯತ ಹಾಗೂ ದಲಿತ ಈ ಸಮುದಾಯಗಳಿಗೆ ಹೆಚ್ಚು ಸಚಿವ ಸ್ಥಾನಗಳನ್ನು ಕೊಡಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ನಾವು ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿರುವಂತಹ ಈ 30 ಜನರ ಪಟ್ಟಿ, ಎಕ್ಸ್ಕ್ಲೂಸಿವ್ ಪಟ್ಟಿ ಏನಿದೆ, ಇದು ಬಹುತೇಕ ಅಂತಿಮ ಆಗಿರುವಂತಹ ಒಂದು ಪಟ್ಟಿ ಅನ್ನುವಂಥ ಒಂದು ಮಾಹಿತಿಯನ್ನು ಹಂಗಾಮಿ CM ಹಾಗೂ ಭಾವಿ CM ಆಪ್ತ ವಲಯಗಳು ಹೇಳ್ತಾ ಇರುವಂಥದ್ದು. ಬಹುತೇಕ ಇವರುಗಳೇ ಮುಂದಿನ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸಚಿವ ಸಂಪುಟದಲ್ಲಿ ಭಾಗಿಯಾಗ್ತಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಜಾತಿವಾರನೂ ಇದೆ, ಅದೇ ರೀತಿ ಜಿಲ್ಲಾವಾರು ಪ್ರಾತಿನಿಧ್ಯ ಕೊಡುವಂತಹ ಒಂದು ನಿಟ್ಟಿನಲ್ಲಿ ಒಂದು ಕಡೆ ಹಿರಿಯರಿಗೂ ಅವಕಾಶಗಳಿದ್ದಾವೆ, ಅದೇ ರೀತಿ ಕಿರಿಯರಿಗೂ ಕೂಡ ಅವಕಾಶಗಳಿದ್ದಾವೆ.
33 ಸಚಿವರುಗಳ ಪೈಕಿ ಈ ಬಾರಿ ಬಹುತೇಕ ಒಂದು 12ರಿಂದ 14 ಜನ ಮಾತ್ರ ಹಿರಿಯರಿರ್ತಾರೆ. ಇನ್ನು ಉಳಿದವ್ರಿಗೆಲ್ಲರಿಗೂ ಕೂಡ ಯುವಕರಿಗೆ ಅವಕಾಶಗಳನ್ನು ಮಾಡ್ಕೊಳ್ಬೇಕಂದ್ರೆ, ಯುವಕರಿಗೆ ಅಂದರೆ ಮೊದಲನೇ ಬಾರಿ ಗೆದ್ದಂತಹ ಶಾಸಕರಿಗಲ್ಲ, ಮೊದಲನೇ ಬಾರಿ ಗೆದ್ದಂತಹ ಶಾಸಕರಿಗೆ ಒಬ್ರಿಗೋ ಇಬ್ಬರಿಗೂ ಅವಕಾಶ ಸಿಗ್ಬೋದು. ಆದರೆ ಉಳಿದ 2-3 ಬಾರಿ ಗೆದ್ದಿರುವಂಥವ್ರಿಗೂ, ಈಗ ಬಳ್ಳಾರಿಯಲ್ಲಿ ನಾಗೇಂದ್ರ ಯುವಕರ ಪಟ್ಟಿಯಲ್ಲೇ ಬರ್ತಾರೆ, ಪ್ರಿಯಾಂಕಾ ಖರ್ಗೆ ಅವರು ಕೂಡ ಯುವಕರ ಪಟ್ಟಿಯಲ್ಲೇ ಬರ್ತಾರೆ, ಜೇವರ್ಗಿ ಶಾಸಕ ಅಜಯ್ ಸಿಂಗ್ ಅವರು ಕೂಡ ಯುವಕರ ಪಟ್ಟಿಯಲ್ಲೇ ಬರ್ತಾರೆ. ಈ ರೀತಿಯಾಗಿ ಬೈರತಿ ಸುರೇಶ್ ಅವರು ಕೂಡ ಯುವಕರ ಪಟ್ಟಿಯಲ್ಲೇ ಬರ್ತಾರೆ. ಈ ರೀತಿಯಾಗಿ ಸೀನಿಯರ್ಸ್ ಅಂದರೆ ತೀರಾ ಸೀನಿಯರ್ಸ್ ಅಲ್ಲ, ಜೂನಿಯರ್ಸ್ ಅಂದರೆ ತೀರಾ ಜೂನಿಯರ್ಸು ಅಲ್ಲ. ಆದರೆ 1-2 ಬಾರಿ ಗೆದ್ದಿರುವ 2-3 ಬಾರಿ ಗೆದ್ದಿರುವಂತಹ ಶಾಸಕರು, ಸರ್ಕಾರದಲ್ಲಿ ಈಗಾಗಲೇ ಅನುಭವ ಇರುವಂತಹ ಶಾಸಕರುಗಳನ್ನು ಸಚಿವರನ್ನಾಗಿ ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಮಾಡಿರುವಂಥದ್ದು. ಬಹುತೇಕ ಈ ಬಾರಿ ಸಿದ್ದರಾಮಯ್ಯ ಅವರು ಸರ್ಕಾರದಲ್ಲಿದ್ದಂತಹ ಅತ್ಯಂತ ಹಿರಿಯ ಸಚಿವರಿಗೆ ಒಂದಷ್ಟು ಜನರಿಗೆ ಕೊಡುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದ್ದಾವೆ. ಕಾರಣ ಏನು ಅಂತ ಹೇಳಿದ್ರೆ, DK ಶಿವಕುಮಾರ್ಗೂ ಅವರನ್ನು ಮುಂದುವರಿಸುವ ಆಸಕ್ತಿ ಇಲ್ಲ. ಅದೇ ರೀತಿ ಕಾಂಗ್ರೆಸ್ ಹೈಕಮಾಂಡ್ ಸಲಹೆ ಸೂಚನೆ ಏನು ಅಂತ ಹೇಳಿದ್ರೆ, ಪಕ್ಷ ಕೇವಲ 2028ರ ಚುನಾವಣೆ ಅಷ್ಟೇ ಅಲ್ಲ, 2029ರ ಲೋಕಸಭಾ ಚುನಾವಣೆಯನ್ನು ಪ್ರಮುಖವಾಗಿ ತೆಗೆದುಕೊಳ್ಬೇಕು. ಅದಾದ ಬಳಿಕ ಪಕ್ಷ ಇನ್ನು ಮುಂದೆ ಬರುವಂತಹ ಎಲ್ಲ ಚುನಾವಣೆಗಳು ಕೂಡ ತಯಾರಿ ಆಗಬೇಕು. ಸಚಿವರಾದಂಥವರು ಕೇವಲ ತಾವು ಬೆಳೆಯೋದಕ್ಕೂ ತಮ್ಮ ಕ್ಷೇತ್ರವನ್ನು ಸದೃಢಪಡಿಸ್ಕೊಳ್ಳೋದಕ್ಕಲ್ಲ, ಪಕ್ಷ ಮತ್ತು ಸರ್ಕಾರ ಎರಡಕ್ಕೂ ಕೂಡ ಅವರು ಪ್ರಾಫಿಟ್ ಆಗಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಸಂದೇಶ ಮತ್ತು ಸೂಚನೆಗಳು ಬಂದಿರೋದ್ರಿಂದ ನಾವು ಆಗ್ತಿರುವಂತಹ ಈ 30 ಜನರ ಹೆಸರುಗಳೇನಿದ್ದಾವೆ ಇವು ಬಹುತೇಕ ಅಂತಿಮ ಅನ್ನುವಂಥ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ. ಒಂದೊಂದು ಜಿಲ್ಲೆಯಲ್ಲಿ 2 ಕೆಲವೊಂದು ಕಡೆ 2 ಹೆಸರುಗಳಿದ್ದಾವೆ. ಅದು ಬಹಳಷ್ಟು ಪೈಪೋಟಿ ಇದೆ ಅಲ್ಲಿ ಜಾತಿವಾರು ಮತ್ತು ಜಿಲ್ಲಾವಾರು ಪ್ರಾತಿನಿಧ್ಯದ ಮೇಲೆ. ಒಟ್ಟಾರೆ ಕಾಂಗ್ರೆಸ್ ಹೈಕಮಾಂಡ್ ಬಳಿ ಈ ಹೆಸರುಗಳು ಇರುವಂಥದ್ದು ಕೂಡ ನಿಜ. ಇವರು ಬಹುತೇಕ ಒಂದು 25 ಜನರಂತೂ ಈ ಪಟ್ಟಿಯಲ್ಲಿ DK ಶಿವಕುಮಾರ್ ನೇತೃತ್ವದ ಸಂಪುಟದಲ್ಲಿ ಸೇರ್ಪಡೆ ಆಗುವಂತಹ ಎಲ್ಲ ಸಾಧ್ಯತೆಗಳು ಇದ್ದಾವೆ ಅನ್ನುವಂಥ ಒಂದು ಮಾಹಿತಿ ಹಂಗಾಮಿ CM ಮತ್ತು ಭಾವಿ CM ಇಬ್ಬರ ಆಪ್ತ ಮೂಲಗಳಿಂದ ಗೊತ್ತಾಗ್ತಾ ಇರುವಂಥದ್ದು. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.